Thanks to the dedication of farmers, India's rice production now exceeds 150 million tons, a monumental achievement. ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಗಿರೀಶ್. ನಿಮಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟು ಅದರಿಂದ ಹೆವಿ ಇಮೇಜಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ನಿಮಗೆ ಗೊತ್ತಿಲ್ಲ ಯಾವ ಥರ ಇಮೇಜ್ ಕ್ರಿಯೇಟ್ ಮಾಡೋದು ಅಂದರೆ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಜಸ್ಟ್ 5 ಮಿನಿಟ್ಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಎನ ಉಪಯೋಗಿಸ್ಕೊಂಡು ನಾವು ಇಮೇಜ್ನ ಕ್ರಿಯೇಟ್ ಮಾಡೋದು ಅಂತ. ಬನ್ನಿ, ಟೈಮ್ ವೇಸ್ಟ್ ಮಾಡ್ದಲೇ ಡೈರೆಕ್ಟ್ ವೀಡಿಯೋಗೆ ಜಂಪ್ ಆಗೋಣ. ಆ್ಯಂಡ್ ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಿರ್ತೀನಿ, ಯಾವ ಥರ ಇಮೇಜ್ ಕ್ರಿಯೇಟ್ ಮಾಡೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾಡ್ತಾಯಿರ್ತೀನಿ. ಜಸ್ಟ್ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಬನ್ನಿ, ಎಲ್ಲ ಇದೆ ನೋಡಿ ಕಂಪ್ಯೂಟರ್. ನೀವು ಲ್ಯಾಪ್ಟಾಪಲ್ಲಾರ ಮಾಡ್ಬೋದು, ಕಂಪ್ಯೂಟ್ರಲ್ಲಾರ ಮಾಡ್ಬೋದು, ಫೋನಲ್ಲಾರ ಮಾಡ್ಬೋದು. ಸೇಮ್ ನಾವೇನು ಸ್ಟೆಪ್ಸ್ ಹೇಳ್ತೀನಲ್ಲ ಅದನ್ನ ನೀವು ಡೈರೆಕ್ಟಾಗಿ ಫೋನಲ್ಲೂ ಅಪ್ಲೈ ಮಾಡ್ಬೋದು, ಇದರಲ್ಲೂ ಲ್ಯಾಪ್ಟಾಪಲ್ಲೂ. ನಾನು ಈಗ ಲ್ಯಾಪ್ಟಾಪಲ್ಲಿ ಮಾಡ್ತಾಯಿದ್ದೀನಿ. ಜಸ್ಟ್ ಕ್ರೋಮ್ಗೆ ಹೋಗಬೇಕು, ಓಕೆನಾ. ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ ನೀವು ಜಸ್ಟು ವಿಯೋ, ನಾನು ಇಮೇಲ್ನ ಚೇಂಜ್ ಮಾಡ್ತೀನಿ. ಜಸ್ಟ್ ವಿಯೋ ಫ್ಲೋ ಅಂತ ಹೊಡಿದ್ರೆ ಡೈರೆಕ್ಟಾಗಿ ನಿಮಗೆ ಒಂದು ವಿಯೋ ಅಂತ ಓಪನ್ ಆಗುತ್ತೆ, ಫ್ಲೋ ಅಂತ. ಸೊ ಫ್ಲೋ ಓಪನ್ ಆದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಯಾವ ಥರ ಬಂತು, ಓಕೆನಾ. ಜಸ್ಟ್ ನೀವು ಕ್ರಿಯೇಟ್ ವಿತ್ ಫ್ಲೋ ಅಂತ ಕ್ಲಿಕ್ ಮಾಡಿದರೆ ಹೋಗುತ್ತೆ ಡೈರೆಕ್ಟಾಗಿ ಇಮೇಜು. ಅಲ್ಲೇನೂ ಇಲ್ಲ, ಡೈರೆಕ್ಟ್ ನೀವು ಗೆಟ್ ಸ್ಟಾರ್ಟೆಡ್, ಜಸ್ಟ್ ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್, ಓಕೆನಾ. ಇಲ್ಲಿ ನೋಡಿ ನಿಮಗೆ ಕಾಣಿಸುತ್ತೆ ಕ್ರಿಯೇಟ್ ಇಮೇಜ್ ಅಂತ ಇದೆ. ಆ್ಯಂಡ್ ಟೆಕ್ಸ್ಟು ವೀಡಿಯೋನಾರು ತಗೋಬೋದು, ಬಟ್ ಅದಕ್ಕೆ ಕ್ರೆಡಿಟ್ಸ್ ಕೇಳುತ್ತೆ. ಆ್ಯಂಡ್ ಫ್ರೇಮ್ ಟು ವೀಡಿಯೋ, ನಿಮ್ಮ ವೀಡಿಯೋ ಇದ್ದರೆ ಅದನ್ನ ಒಂದು ಫ್ರೇಮ್ಸು ಅಂದರೆ ಒಂದು 4-5 ಫೋಟೋಸ್ ಇದನ್ನೇ ಅದನ್ನ ಫ್ರೇಮ್ ಮಾಡಿ ವೀಡಿಯೋ ಮಾಡು ಕೂಡ ಕೊಡುತ್ತೆ. ಇಂಗ್ರೀಡಿಯೆಂಟ್ಸ್ ಟು ವೀಡಿಯೋ, ಫಾರ್ ಎಕ್ಸಾಂಪಲ್ ನಿಮ್ಮ ಫೋಟೋ ಇದ್ದಾವೆ, ಅದನ್ನ ವೀಡಿಯೋ ಮಾಡು ಅಂದರೆ ಅದನ್ನ ವೀಡಿಯೋ ಕೂಡ ಮಾಡುತ್ತೆ. ಆ್ಯಂಡ್ ಕ್ರಿಯೇಟ್ ಇಮೇಜಸ್, ಓಕೆನಾ. ಆ ಇಮೇಜಸ್ ನೋಡಿ ಈ ಥರ ಕ್ರಿಯೇಟ್ ಇಮೇಜಸ್. ಸೊ ನೀವು ಕ್ರಿಯೇಟ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಾನೇನು ಮಾಡ್ತೀನಿ ಅಂದರೆ, ಸೊ ನಾನು ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತೀನಿ ಇಲ್ಲಿ, ಯಾಕಂದರೆ ಚಾಟ್ ಜಿ ಪಿ ಟಿ ಪ್ರಾಂಪ್ಟ್ ಚೆನ್ನಾಗಿ ಕೊಡುತ್ತೆ. ಪ್ರಾಂಪ್ಟ ನಾನು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಗ್ರೋ ಮೋರ್ ರೈಸ್ ಇನ್ ಇಂಡಿಯಾ, ರೈಸ್. ಸೊ ಅದಕ್ಕೆ ನಾನು ಆ ಕಂಟೆಂಟ್ಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಒಂದು ಇಮೇಜ್ ಇದು ಪ್ರಾಂಪ್ಟ್ ಕೊಡು ಅಂತ ಹೇಳಿದ್ದೆ. ಸೊ ಇದು ಪ್ರಾಂಪ್ಟ್ ಕೊಟ್ಟಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನ ಕಾಪಿ ಮಾಡ್ಕೊತೀನಿ. ನೋಡಿ ಇದನ್ನ ಈಗ ಕಾಪಿ ಮಾಡಿಕೊಂಡೆ. ಜಸ್ಟ್ ಕಂಟ್ರೋಲ್-C, ಓಕೆನಾ. ನಾನೀಗ ಫ್ಲೋಗೆ ಹೋಗ್ತೀನಿ. ಫ್ಲೋಗೆ ಹೋಗಿ ಜಸ್ಟ್ ಕಂಟ್ರೋಲ್-V ಹೊಡಿತೀನಿ, ಓಕೆನಾ. ನೋಡಿ ಕಂಟ್ರೋಲ್-V, ಜಸ್ಟ್ ಕ್ರಿಯೇಟ್ ಮಾಡ್ತೇವೆ ಒಂದು ಇಮೇಜ್. ಮತ್ತು ನೀವು ಇಲ್ಲಿ ಔಟ್ಪುಟ್ ಎಷ್ಟು ಬೇಕು ಅಂತಂದರೆ 4, ಓಕೆನಾ. ನೆಕ್ಸ್ಟ್ ಯಾವ ಶೇಪ್ ಅಂದರೆ ಈ 2 ಶೇಪ್ ಇರುತ್ತೆ. ನನಗೆ ಲ್ಯಾಂಡ್ಸ್ಕೇಪೇ ಬೇಕು 16:9, ಸೊ 15 ತಗೋತೀನಿ, ಓಕೆನಾ. ಸೊ ಬೇಜಾರು ಮಾಡ್ಕೊಟ್ಟು ಟ್ಯಾಕ್ಟ್ರಿ ಸೌಂಡ್ ಅದು. ಸೊ ನಿಮ್ಮ ಮುಂದೆ ನೋಡಿ ಯಾವ ಥರ ಇಮೇಜಸ್ ಕ್ರಿಯೇಟ್ ಆಗಿದೆ. ಸೊ ನಾನು ಅದು ಮುಂಚೆನೇ ಕೊಟ್ಟಿದ್ದೆ, ಯಾವ ಥರ ನೋಡಿ. ಇಲ್ಲಿ ಡೌನ್ಲೋಡ್ ಆಪ್ಷನ್ನು ಕೂಡ ಇದೆ. ನಾನು ಡೌನ್ಲೋಡ್ ಮಾಡಿಕೊಂಡು ನನ್ನ ವೀಡಿಯೋಗೆ ಹಾಕ್ತೀನಿ. ಜಸ್ಟ್ ಸಿಂಪಲ್ ಗಾಯ್ಸ್, ಜಸ್ಟ್ ಸಿಂಪಲ್ ಈ ಥರ ಒಂದು ವೀಡಿಯೋ ಕ್ರಿಯೇಟ್ ಮಾಡೋದು. ಆ್ಯಂಡ್ ಆಲ್ಸೋ ವೀಡಿಯೋನು ಕ್ರಿಯೇಟ್ ಮಾಡುತ್ತೆ, ಅದನ್ನು ನಾನು ತೋರಿಸ್ತೀನಿ ಈಗ ಇಲ್ಲಿ. ಓಕೆ, ಜಸ್ಟ್ ಕ್ಯಾನ್ಸಲ್ ಮಾಡಿ. ಈ ಫೋಟೋನ ನಾವು ಎಡಿಟ್ ಕೂಡ ಮಾಡ್ಕೋಬೋದು, ಓಕೆನಾ. ಅದೇನಾ ಜಸ್ಟ್ ಸೇಮ್ ಪ್ರಾಜೆಕ್ಟು ಟೆಕ್ಸ್ಟು ವೀಡಿಯೋ ಕೊಡ್ತೀನಿ, ಓಕೆನಾ. ಕಂಟ್ರೋಲ್-V, ಸೇಮ್ ಟೆಕ್ಸ್ಟು ವಿಡಿಯೋ ಆ ಥರ ಕ್ರಿಯೇಟ್ ಮಾಡುತ್ತೆ ನೋಡಿ. ಓಕೆ, ಕ್ರಿಯೇಟ್ ಮಾಡಿ. ವಿಡಿಯೋ ಯಾವ ಥರ ಕ್ರಿಯೇಟ್ ಆಗಿದೆ ನಾನೇ ತೋರಿಸ್ತಿದ್ದೀನಿ. ಡೌನ್ಲೋಡ್ ಆಪ್ಷನ್ ಕೂಡ ಇದೆ. ಜಸ್ಟ್ ವಿಡಿಯೋ ಹಾಕ್ತಿದ್ದೀನಿ.
Thanks to the dedication of farmers, India's rice production now exceeds 150 million tons, a monumental achievement. Thanks to the dedication of farmers, India's rice production ವಿಯೋ ಫ್ಲೋ ಇದರಲ್ಲೇ ಕ್ರಿಯೇಟ್ ಮಾಡೋದು. ಇದು ಸ್ಟೂಡೆಂಟ್ಗೆ ವೆರಿ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಅಫೋರ್ಡಬಲ್ ಆಗಿದೆ. ನೋಡಿ ಯಾವ ಥರ ಇಮೇಜ್ ಕ್ರಿಯೇಟ್ ಮಾಡುತ್ತೆ. now exceeds 150 million tons, a monumental achievement. Thanks to the dedication of farmers, India's rice production now exceeds 150 million tons, a monumental achievement. Thanks to the ಆ ಥರ ಸಿಂಪಲ್ ಆಗಿ ವಿಡಿಯೋ ಕ್ರಿಯೇಟ್ ಆಯಿತು ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. India's rice production now ಇಷ್ಟೇ exceeds ಸಿಂಪಲ್. 150 ನಿಮಗೆ million ಇದು tons, ಗೊತ್ತಿಲ್ಲ a ಅಂದರೆ monumental ಇದರಿಂದ achievement. Thanks to ಜಸ್ಟು the dedication ನೀವೇನು ಮಾಡಿ ಅಂದರೆ ಜಸ್ಟ್ ಚಾಟ್ ಜಿಪಿಟಿಗೆ ಹೋಗಿ ನೀವೇನು ಕಂಟೆಂಟ್ ಮಾಡಬೇಕು ಅಂತ ಇರ್ತೀರಲ್ಲ ಅದ್ರ ಮೇಲೆ ಅಪ್ಲೈ ಮಾಡಿ, ಕನ್ನಡದಲ್ಲೇ ಕೊಡಿ, ಅದು ಕೊಡುತ್ತೆ. ಅದನ್ನ ಟೈಪ್ ಮಾಡಿ ಎ ಐ ಪ್ರಾಂಪ್ಟ್ ಕೊಡು ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ಅಂತ ಕೊಡಿ. ಜಸ್ಟ್ ಎ ಐ ಪ್ರಾಂಪ್ಟ್ ಕ್ರಿಯೇಟ್ ಮಾಡುತ್ತೆ. ಆ ಪ್ರಾಂಪ್ಟ್ನ ತಗೊಬಂದು ಜಸ್ಟ್ ವಿ ಐಲಿ ಅಪ್ಲೈ ಮಾಡಿ. ಸೊ ಕ್ರಿಯೇಟು ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಇಮೇಜ್ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ವೀಡಿಯೋಗೆ ಕ್ರೆಡಿಟ್ಸ್ ಕೇಳುತ್ತೆ. ಸೊ ಯು ಆರ್ ಅಫೋರ್ಡಬಲ್, ಜಸ್ಟ್ ಪರ್ಚೇಸ್. ಅದರ್ವೈಸ್ ಜಸ್ಟ್ ಕ್ರಿಯೇಟ್ ಇಮೇಜಸ್ ಆ್ಯಂಡ್ ಎಡಿಟ್ ವಿತ್ InShot and other apps. Okay, I more comfortable with InShot, so I suggest InShot to editing. And guys, this is a small video for you. I hope definitely this video helps to you. If you like, just I need your support and ದಯವಿಟ್ಟು ತಪ್ಪದೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಏನೇ ಇದ್ರೂ ಕಮೆಂಟ್ ಮಾಡಿ. ಐ ವಿಲ್ ಸಪೋರ್ಟ್ ಆ್ಯಂಡ್ ಐ ವಿಲ್ ಮೇಕ್ ವಿಡಿಯೋ ಬೆಟರ್. Thank you guys, thank you for your support and guide and like. Okay, thank you guys, thank you.